ಹಾಯ್ ಸ್ನೇಹಿತರೆ, ಈ ಇಂಟರ್ಲಿಂಕ್ ಲ್ಯಾಬಲ್ಲಿ ಕೆಲವು ಹೊಸ ಅಪ್ಡೇಟ್ಗಳು ಬಂದಿದ್ದಾವೆ. ಅವನ್ನು ನಿಮಗೆ ತಿಳಿಸ್ಕೊಡಬೇಕು ಅನ್ನೋ ಉದ್ದೇಶಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಏನಂತಂದರೆ, ಈ ಇಂಟರ್ಲಿಂಕ್ ಲ್ಯಾಬಲ್ಲಿ $20 ಮಿಲಿಯನ್ ಕೆಲವು ದೊಡ್ಡ ದೊಡ್ಡ ಕಂಪ್ನಿಗಳು ಇನ್ವೆಸ್ಟ್ಮೆಂಟ್ ಮಾಡಿರೋದೊಂದು, ಮತ್ತೊಂದು 30 ಮಿಲಿಯನ್ಗೂ ಅಧಿಕವಾಗಿ ಯೂಸರ್ಸು ಇದರಲ್ಲಿ ಮೈನಿಂಗ್ ಮಾಡ್ತಾಯಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ 50 ಮಿಲಿಯನ್ ಆಗುತ್ತೆ, 1 ಬಿಲಿಯನ್ಗೆ ಹೋಗುತ್ತೆ. ಹಾಗಾಗಿ ಇದೊಂದು ಒಳ್ಳೆಯ ಸುದ್ದಿ. ಮತ್ತು ಇನ್ನೊಂದು ಏನಂತಂದರೆ, ನಾವು ಇಂಟರ್ಲಿಂಕ್ ಲ್ಯಾಬಲ್ಲಿ ಹೋಗಿ ಆ ಆ್ಯಪಲ್ಲಿ ಹೋಗ್ತೀವಲ್ಲ, ನಾವೇನು ಲಾಗಿನ್ ಆಗಿ ಫೇಸ್ ವೆರಿಫಿಕೇಷನ್ ಮಾಡೋಕ್ಕೆ, ಆ ಫೇಸ್ ವೆರಿಫಿಕೇಷನ್ನು ಡೆವಲಪ್ಮೆಂಟ್ ಮಾಡ್ತಾ ಇರೋದು NIST ಈ ಕಂಪ್ನಿಯವರು. ಮತ್ತು ಇನ್ನೊಂದು ವಿಚಾರ ಏನಂತಂದರೆ, NYSE ಇದೆಯಲ್ಲ, ಇದು US ಸ್ಟಾಕ್ ಎಕ್ಸ್ಚೇಂಜ್. ಇದು ಪ್ರಪಂಚದಲ್ಲೇ ದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್. ಇದು ಮೊಟ್ಟ ಮೊದಲ ಬಾರಿಗೆ ಒಂದು ಕ್ರಿಪ್ಟೋ ಕರೆನ್ಸಿಯನ್ನು ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಲೀಸ್ಟಿಂಗ್ ಮಾಡ್ತಾಯಿದ್ದಾರೆ. ಇದು ಎಲ್ಲರಿಗೂ ಇದು ದೊಡ್ಡ ಸುದ್ದಿ, ಇದು ಒಳ್ಳೆಯ ಸುದ್ದಿ. ಇದು ಆ ಕಡೆ ಸ್ಟಾಕ್ ಎಕ್ಸ್ಚೇಂಜ್ನಲ್ಲೂ ಲೀಸ್ಟಿಂಗ್ ಆಗುತ್ತೆ, ಈ ಕಡೆ ಕೆಲವು ಏನು ಬಿನಾನ್ಸು ಈ ಥರ ಇದ್ದಾವಲ್ಲ, ಇಂಥದ್ರಲ್ಲೂ ಲೀಸ್ಟಿಂಗ್ ಆಗುತ್ತೆ. ಈ ಥರ ಲೀಸ್ಟಿಂಗ್ ಆದಾಗ ಇದ್ರ ಪ್ರೈಸ್ ಎಷ್ಟಕ್ಕೆ ಹೋಗುತ್ತೆ ಅನ್ನೋದು ನಿಮ್ಮ ಊಹೆಗೆ ಬಿಡ್ತಾಯಿನಿ. ಮತ್ತು ITLG ಪ್ರೈಸ್ ನಿಮ್ಗೆ ತಿಳಿಸ್ಕೊಡ್ತೀನಿ. ITLG ITL ಇದು ಒಂದು ಕಾಯಿನ್ ಅಲ್ಲ, 2 ಕಾಯಿನ್ನು. ITLG ಬಂದು 100 ಬಿಲಿಯನ್ ಸಪ್ಲೈ, ITL ಬಂದು 10 ಬಿಲಿಯನ್ ಸಪ್ಲೈ. ಅಂದರೆ ಈಗ ಪ್ರೆಸೆಂಟು ಹ್ಯೂಮನ್ ಐಡಿಸ್ ನಾವು ಪ್ರೈಸ್ ITLG ಎಷ್ಟು, ಪ್ರೈಸ್ ITL ಎಷ್ಟು, ಕಾಂಪಿಟೇಟರ್ ಅಂದರೆ ಯಾವ ಕಾಯಿನ್ಗೆ ಹೋಲಿಸ್ಕೊಂಡ್ರೆ ಎಷ್ಟು ಬರ್ಬೋದು. ಈಗಾಗಲೇ ಕೆಲವು ಕಾಯಿನ್ಗಳು ಲೀಸ್ಟಿಂಗ್ ಆಗಿ ಮೈನಿಂಗ್ ಇದು ಟ್ರೇಡಿಂಗಲ್ಲಿದ್ದಾವಲ್ಲ, ಅಂಥ ಕಾಯಿನ್ಗಳಿಗೆ ಯಾಕೆ ಎಷ್ಟೆಷ್ಟು ಬರ್ಬೋದು ಅನ್ನೋದು ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. 1 ಮಿಲಿಯನ್ನು ದಾಟಿದ್ದೀವಿ, ಈಗಾಗಲೇ 3 ಮಿಲಿಯನ್ಗೆ ರೀಚಲ್ಲಿದ್ದೀವಿ. ಹಾಗಾಗಿ ಈಗ ಪ್ರೆಸೆಂಟು ನಾವು ಮೈನಿಂಗ್ ಮಾಡ್ತಾ ಇರೋ ಸಿಸ್ಟಮಲ್ಲಿ ಬಂದರೆ ITLG ಕಾಯಿನ್ ಬಂದು ಪ್ರೈಸು 0.3, ITL ಬಂದು $6. ಅಂದರೆ ಇವಾಗ ಏನನ್ನ ಲೀಸ್ಟಿಂಗ್ ಆದರೆ ಇಷ್ಟು ಬರುತ್ತೆ. ಇದು ಲೀಸ್ಟಿಂಗ್ ಇನ್ನು ಡಿಸೆಂಬರ್ಗಲ್ವ. ಹಾಗಾಗಿ ಇವಾಗ ಕಡಿಮೆಯಲ್ಲಿ ಕಡಿಮೆ ಅಂದರೂ ಸುಮಾರು ಒಂದು 5 ಮಿಲಿಯನ್ ಗ್ಯಾರಂಟಿ ಆಗ್ತಾರೆ ಲೀಸ್ಟಿಂಗ್ ಹೊತ್ತಿಗೆಲ್ಲ, ಲೀಸ್ಟಿಂಗ್ ಮಾಡೋ ಟೈಮ್ಗೆಲ್ಲ. 5 ಮಿಲಿಯನ್ ಅಂತಂದರೆ ITL ಟೋಕನ್ ಎಷ್ಟಿರುತ್ತೆ, ಸುಮಾರು 0.5. ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ $50 ಅನ್ಕೊಳ್ಳಿ. ITL ಎಷ್ಟಿರುತ್ತೆ, $10. ಅಂದರೆ ನಮ್ಮ ಇಂಡಿಯನ್ ರೂಪೀಸಲ್ಲಿ $1000. ಹಾಗೆ 2 ಕಾಯಿನ್ಸ್ ಇದು, ಒಂದು ಕಾಯಿನಲ್ಲ 2 ಕಾಯಿನ್ನು. ಇನ್ನೂ ಒಂದು ವಿಚಾರ ಏನಂತಂದರೆ, early next week Vision 3.0 will be live. The burning ಮೆಷಿನಿಸಮ್ ವಿಲ್ ಬಿ ಆ್ಯಕ್ಟಿವೇಟೆಡ್. ಅಂದರೆ ನೆಕ್ಸ್ಟ್ ವೀಕು ಯಾರೆಲ್ಲ ಮೈನಿಂಗ್ ಮಾಡ್ತಾ ಇಲ್ವೋ ಅಂಥವರೆಲ್ಲ ಕಾಯಿನ್ಗಳೆಲ್ಲ ಬರ್ನಿಂಗ್ ಆಗ್ತವೆ. ಹಾಗಾಗಿ ಈ ಆಪರ್ಚುನಿಟಿನ ಯಾರೂ ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ಇಷ್ಟು ದಿವಸ ಕಷ್ಟಪಟ್ಟಿರೋದೆಲ್ಲ ಒಂದೇ ಸಾರಿ ಹೊರಟೋಗುತ್ತೆ. ಹಾಗಾಗಿ ದಿನನಿತ್ಯ ಡೈಲಿ 6 ಸಾರಿ ಮಾಡ್ಬೋದು ಮೈನಿಂಗು. ಅಟ್ಲೀಸ್ಟು 2 ಟೈಮು 3 ಟೈಮ್ಸನ್ನು ಮಾಡಿ ನೀವು ಅರ್ನಿಂಗ್ ಮಾಡ್ಬೋದು, ಕಾಯಿನ್ಗಳು ಮಾಡಿ. ಯಾಕಂದರೆ ಇದು ಬಿಟ್ಬಿಟ್ರೆ ಮತ್ತೆ ಇಂಥ ಆಪರ್ಚುನಿಟಿ ಸಿಗಲ್ಲ. ಅವರೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ವೀಕು ಖಂಡಿತ ಎಲ್ಲರೂ ಏನೇನು ಮೈನಿಂಗ್ ಮಾಡಿಲ್ಲ ಅಂತಂದರೆ ಅಂಥವರ ಕಾಯಿನ್ಗಳೆಲ್ಲ ಬರ್ನಿಂಗ್ ಮಾಡ್ತಾರೆ, ಮತ್ತು ಅಕೌಂಟ್ಗಳು ಬ್ಲಾಕ್ ಆಗುತ್ತೆ. ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಮೈನಿಂಗ್ ಮಾಡಿ ಅಂತ ನಾನು ತಿಳಿಸ್ತಾ ಇದ್ದೀನಿ. ಈ ಆಪರ್ಚುನಿಟಿ ಬಿಟ್ಬೇಡ್ರಿ, ಇಲ್ಲಾಂದರೆ ಇಷ್ಟು ದಿವಸ ಮಾಡಿರೋದೆಲ್ಲ ವೇಸ್ಟ್ ಆಗುತ್ತೆ. ಎಕ್ಸಾಂಪಲ್, ಈಗ ಎಷ್ಟು ಕಾಯಿನ್ ನೀವು ಮೈನಿಂಗ್ ಮಾಡ್ಕೊಂಡು ಅರ್ನಿಂಗ್ ಮಾಡ್ಕೊತಾರೋ ಅದಕ್ಕೆ ಎಷ್ಟು ಬರ್ಬೋದು ಅನ್ನೋದನ್ನ ಈಗ ತೋರಿಸ್ಕೊಡ್ತೀನಿ. ಈಗಾಗಲೇ 17,942 ಕಾಯಿನ್ಗಳನ್ನು ಅರ್ನಿಂಗ್ ಮಾಡಿದ್ದೀನಿ. ಈಗ ನಾನು ಯಾರು ರೆಫರ್ ಮಾಡಿದ್ದೀನೋ ಅವರು ಖಂಡಿತ ಮೈನಿಂಗ್ ಮಾಡಬೇಕು. ಅವರಿಂದ ಮತ್ತು ಇನ್ನೊಬ್ಬರಿಗೆ ಅವರಿಂದ ಮತ್ತೆ ರೆಫರ್ ಮಾಡಿ ಅವ್ರಿಗೂ ಮೈನಿಂಗ್ ಮಾಡಿಸ್ಬೇಕು. ಯಾಕಂದರೆ ನೆಕ್ಸ್ಟ್ ವೀಕಿಂದ ಬರ್ನಿಂಗ್ ಸಿಸ್ಟಮ್ ತಗೊಬರ್ತಾಯಿದ್ರು ಇವರು. ನೀವೇನಾದರೂ ದಿನಕ್ಕೆ 1 ಬಾರಿ ಮಾಡಿಲ್ಲ ಅಂತಂದ್ರೂ ಸಮೇತ ಕಾಯಿನ್ಗಳು 100ರಿಂದ 200 ಬರ್ನಿಂಗ್ ಆಗ್ತವೆ, ಮತ್ತು ನಿಮ್ಮ ಅಕೌಂಟು ಇನ್ಯಾಕ್ಟಿವ್ ಆಗುತ್ತೆ. ಹಾಗಾಗಿ ಯಾರೂ ಇದನ್ನು
ಮಿಸ್ ಮಾಡಬೇಡಿ. ಡೈಲಿ ಏನು ನಾವು ಉಚಿತವಾಗಿ ಮಾಡೋದಿದು, ಕೈಯಿಂದ ದುಡ್ಡು ಕೊಡೋದೇನಿಲ್ಲ. ಹಾಗಾಗಿ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಫ್ಯೂಚರ್ ಇದು, ಮುಂದಿನ ಫ್ಯೂಚರಲ್ಲಿ ಇದು ದೊಡ್ಡ ಮಟ್ಟಕ್ಕೆ ಹೋಗುತ್ತಿದ್ದು. ಇದು ಹೇಳೋಕ್ಕೆ ಕೂಡ ಆಗಲ್ಲ, ಬಿಟ್ಕಾಯಿನ್ ಕೂಡ ಬೀಟ್ ಮಾಡ್ಬೋದು, ಆ ರೀತಿ ಇದು ಪ್ರಾಜೆಕ್ಟ್ ಇರೋದು. ಹಾಗಾಗಿ ಯಾರೂ ಮಿಸ್ ಮಾಡ್ಕೋಬೇಡಿ, ಖಂಡಿತವಾಗಿ ಮೈನಿಂಗ್ ಮಾಡಿ. ರೆಫರ್ ಮಾಡ್ಕೊಳ್ಳಿ. ನಾನು ನನ್ನ ರೆಫರಲ್ ಕೋಡ್ನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಅದರ ಮುಖಾಂತರ ಹೋಗಿ ಲಾಗಿನ್ ಆಗಿ ಮೈನಿಂಗ್ ಮಾಡ್ಕೊಳ್ಳಿ. ಯಾವ ರೀತಿ ಮಾಡಬೇಕು ಅನ್ನೋದೆಲ್ಲ ಈ ಹಿಂದೆ ವಿಡಿಯೋದಲ್ಲಿ ಮಾಡಿದ್ದೀನಿ, ಹಾಗಾಗಿ ಮಾಡ್ಕೊಳ್ಳಿ. ಇಂಥ ಒಳ್ಳೆ ಆಪರ್ಚುನಿಟಿನ ಯಾರು ಮಿಸ್ ಮಾಡ್ಕೋಬೇಡಿ. ನೋಡಿ, ಈ ರೀತಿ ಈಗ ಮೈನಿಂಗ್ ಹೋಗಿ ಈ ರೀತಿ ಇನ್ಯಾಕ್ಟಿವ್ ತೇಜ ಅನ್ನೋರು ಇದ್ದಾರೆ. ಇನ್ಯಾಕ್ಟಿವ್ ಇದ್ದರೆ ಅವ್ರು ಏನಾದರೂ 1 ದಿವಸ 2 ದಿವಸ ಮಾಡಿಲ್ಲ ಅಂತಂದರೆ ಅವ್ರ ಅಕೌಂಟು ಬ್ಲಾಕ್ ಆಗುತ್ತೆ, ಮತ್ತು ಮಾಡಿರೋ ಕಾಯಿನ್ಗಳೆಲ್ಲ ಬರ್ನ್ ಆಗ್ತವೆ. ಹಾಗಾಗಿ ಇದು ಒಳ್ಳೆ ಆಪರ್ಚುನಿಟಿ. ಒಂದು ಕ್ಲಿಕ್ಕಿಗೆ 2 ಕಾಯಿನ್ ಬರ್ತವೆ. ಒಂದು ಕ್ಲಿಕ್ ಮಾಡಿದ್ರೆ 2 ಕಾಯಿನ್ ಬರ್ತವೆ. ಇಂಥ ಆಪರ್ಚುನಿಟಿ ಯಾರು ಮಿಸ್ ಮಾಡ್ಕೋಬಾರ್ದು. ಯಾಕಂದರೆ ಹಿಂದೆ ಪೈ, ಸಿದ್ರಾ, ರೂಬಿದ್ವು, ಅದ್ರ ಬಗ್ಗೆ ನಮ್ಗೆ ಏನೂ ಗೊತ್ತಿರಲಿಲ್ಲ. ಈಗೀಗ ನಮಗೆ ಹೊಸ ಪ್ರಾಜೆಕ್ಟ್ ಬರ್ತಾಯಿದ್ದಾವೆ, ಏನಂತ ನಮಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಈ ಆಪರ್ಚುನಿಟಿ ಯಾರು ಮಿಸ್ ಮಾಡ್ಕೋಬೇಡಿ. ನಾವೇನು ದುಡ್ಡು ಹಾಕೋದಿಲ್ಲ, ಏನೂ ಇಲ್ಲ, ಫ್ರೀಯಾಗಿ ಮೈನಿಂಗ್ ಮಾಡೋದಷ್ಟೇ. ಫ್ರೀಯಾಗಿ ಮೈನಿಂಗ್ ಮಾಡಿ ನೀವು ಎಷ್ಟು ಬೇಕೋ ಅಷ್ಟು ದುಡ್ಡನ್ನು ಅರ್ನಿಂಗ್ ಮಾಡ್ಕೋಬೋದು. ಹಾಗಾಗಿ ತಿಳಿಸ್ತಾ ಫ್ರೆಂಡ್ಸ್, ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಹೋಗಿ ಲಾಗಿನ್ ಆಗಿ ನೀವು ಇನ್ನೂ ಮತ್ತೆ ರೆಫರ್ ಮಾಡಿ ಅವ್ರನ್ನ ಮೈನಿಂಗ್ ಮಾಡಿಸಿ. ನೀವು ಸುಮ್ಮನೆ ರೆಫರ್ ಮಾಡಿಕೊಂಡು ಮೈನಿಂಗ್ ಮಾಡಿಲ್ಲ ಅಂತಂದರೆ ಅದು ವೇಸ್ಟೇ. ಹಾಗಾಗಿ ಖಂಡಿತವಾಗಿ ಎಲ್ಲರೂ ಮೈನಿಂಗ್ ಮಾಡಿ, ರೆಫರ್ ಮಾಡಿ, ಮೈನಿಂಗ್ ಮಾಡೇ ಮಾಡಿಸ್ಬೇಕು. ನೀವು ಮಾಡಿ, ನಿಮ್ಮ ಮನೇಲಿ ಯಾರಿದ್ದರೆ ಎಲ್ಲರಿಗೂ ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿಸಿ ಮೈನಿಂಗ್ ಮಾಡೋಕ್ಕೆ ಹೇಳಿ. ಇಂಥ ಆಪರ್ಚುನಿಟಿ ಸಿಗೋಲ್ಲ. ಹಾಗಾಗಿ ಹೇಳ್ತಾಯಿದ್ದೀನಿ, ದಯಮಾಡಿ ಪ್ಲೀಸ್ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಇಂಥ ಆಪರ್ಚುನಿಟಿ ಸಿಗೋಲ್ಲ. ಇದು ದೊಡ್ಡ ಪ್ರಾಜೆಕ್ಟ್ ಇದು, ಹಾಗಾಗಿ ತಿಳಿಸ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.